ಕೃಷಿಯಲ್ಲಿ ಪ್ರಗತಿಯನ್ನು ಕಂಡಿರುವ ಒಬ್ಬ ಪ್ರಗತಿಪರ ರೈತರನ್ನು ಭೇಟಿಯಾಗಲು ಬಂದಿದ್ದೇವೆ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಮತ್ತು ಕಿರುಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಲೋಹಿತ್ ಅಂತ, ಕೆ ಗಾಣದಕಟ್ಟೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ಅಣಬೆ ಕೃಷಿಯನ್ನು ಮಾಡ್ತಾಯಿದ್ದೀವಿ. ಕಳೆದ 3 ವರ್ಷದಿಂದ ನಾವು ಈ ಕೃಷಿಯನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಇದರಲ್ಲಿರ್ತಕ್ಕಂಥ ಒಂದು ಮೆಡಿಸಿನಲ್ ವ್ಯಾಲ್ಯೂ, ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನಮಗೆ ಈ ಒಂದು ತರಬೇತಿಯಲ್ಲಿ ಗೊತ್ತಾಯಿತು. ಹಾಗಾಗಿ ನಾವು ಯಾರೇ ಮಶ್ರೂಮ್ಸ್ ತೊಗೊಳಕ್ಕೆ ಬಂದರೂ ಕೂಡ ನಾವು ಹೆಲ್ತ್ ಬೆನಿಫಿಟ್ ಹಾಕಿದ್ದೀವಿ. ಇದರಿಂದ ನಮಗೆ ಅತಿಯಾದ ಪೋಷಕಾಂಶಗಳು ಸಿಗುತ್ತೆ, ಮಧುಮೇಹಗಳಿಗೆ ತುಂಬ ಒಳ್ಳೆಯ ಆಹಾರ, BP ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದು ದೇಹದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಸೆಲ್ಸ್ಗಳನ್ನ ಇದು ಸಾಯಿಸುತ್ತೆ. ಆನಂತರದಲ್ಲಿ ಗರ್ಭಿಣಿಯರಿಗೆ ಮತ್ತು ಹೆಣ್ಮಕ್ಳುಗಳಿಗೆ ಕಬ್ಬಿಣಾಂಶವನ್ನು ಇದು ಅಣಬೆ ಮೂಲಕ ನಾವು ಪೂರೈಸ್ಬೋದು. ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ನಾವು ಇದನ್ನು ಚೂಸ್ ಮಾಡಿದ್ವಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಒಂದು ಆರ್ಗ್ಯಾನಿಕ್ ಫುಡ್ಡು ಮತ್ತು ಒಳ್ಳೆಯ ಫುಡ್ಡಿಗೆ ತುಂಬ ಬೆಲೆ ಬರುತ್ತೆ. ಹಾಗಾಗಿ ನಾವು ಈ ಫೀಲ್ಡಲ್ಲಿ ನಾವು ಮುಂದುವರಿತಾ ಇದ್ದೀವಿ. ನೀವು ಮಶ್ರೂಮ್ ಸ್ಪಾನ್ಗಳೇನಿದೆ ತರ್ತೀರಾ? ಅದು ಬೀಜ ಬೇಕಲ್ಲ ಸರ್? ಅಂದರೆ ನಮಗೆ ಅಣಬೆ ಬೆಳೆಯೋದಕ್ಕೆ ಸ್ಪಾನನ್ನು ನಾವು ಶಿವಮೊಗ್ಗ ಬಯೋ ಸೆಂಟ್ರಿಂದ ತೊಗೊಂಡ್ಬರ್ತೀವಿ. ನಾವು 1 ವಾರ ಮುಂಚಿತವಾಗಿ ಬಯೋ ಸೆಂಟ್ರಲ್ಲಿ ಆರ್ಡರ್ ಕೊಡ್ತೀವಿ. ನಮಗೆ ಇಷ್ಟು ಬೇಕಾಗಿದೆ, ಒಂದು 20 kg ಬೇಕು, 30 kg ಬೇಕು ಅಂತ ನಾವು 1 ವಾರ ಮುಂಚೆನೇ ಹೇಳ್ತೀವಿ. ನಮಗೆ ಇಂಥ ಡೇಟಿಗೆ ಬರ್ರಿ ಅಂತ ಹೇಳ್ತಾರೆ, ಆ ಡೇಟಿಗೆ ಹೋಗಿ ನಾವು ತೊಗೊಂಡ್ಬರ್ತೀವಿ. ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಒಂದು ಸ್ಪಾನಿಗೆ? 1 kg ಸ್ಪಾನ್ ಸರ್ 80 ರೂಪಾಯಿ ಇದೆ. 80 ರೂಪಾಯಿ? 80 ರೂಪಾಯಿ ಇದೆ. ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ. ತೊಗೊಂಬಂದು ನಾವು ಈ ಫ್ರಿಜ್ಜಲ್ಲೇ ಇಡಬೇಕು. ಯಾಕಂದರೆ ಹೊರಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ. ಅದು ಫ್ರಿಜ್ಜಲ್ಲಿ ಎಷ್ಟು ದಿನ ಇಡ್ಬೋದು ಸರ್? ಅಂದರೆ ನಾವು ಫ್ರಿಜ್ಜಲ್ಲಿ 15ರಿಂದ 1 ತಿಂಗಳ ತನಕ ಇಡ್ಬೋದು. ಸ್ಪಾನ್ 1 ತಿಂಗಳ ತನಕ ಇಡ್ಬೋದು. ಬಟ್ ಆದಷ್ಟು ತಗೊಂಬಂದು 15 ಡೇಸ್ ಒಳಗಡೆ ಮಾಡಿದರೆ ತುಂಬ ಒಳ್ಳೆಯದು. ಏನಾದ್ರು ಅನಿವಾರ್ಯ ಕಾರಣದಿಂದ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ 20 ಡೇಸ್ 1 ಮಂತ್ ಹೊರಗಡೆ ಇಡ್ಬೋದು. ಫ್ರಿಜ್ಜಲ್ಲಿ ತುಂಬ ಕೂಲಿರೋ ಜಾಗದಲ್ಲಿ ಇಡಬಾರ್ದು. ನಾರ್ಮಲ್ ನಾವು ಏನು ತರಕಾರಿ ಇಡ್ತೀವಲ್ಲ ಆ ಜಾಗದಲ್ಲಿ ಮಾತ್ರ ಇಡ್ಬೋದು. ಅದೇ ಸರ್, 1 kg ಸ್ಪಾನಿಂದ ಎಷ್ಟು kg ಮಶ್ರೂಮನ್ನು ನೀವು? ನಾವು ಈ 1 kg ಸ್ಪಾನಿಂದ 6ರಿಂದ 7 ಬ್ಯಾಗ್ ಮಾಡ್ತೀವಿ. 6ರಿಂದ 7 ಬ್ಯಾಗ್? 7 ಬ್ಯಾಗ್ ಮಾಡ್ತೀವಿ. ಒಂದು ಬ್ಯಾಗಲ್ಲಿ ಎಷ್ಟು kg ಬರ್ಬೋದು ಸರ್? ನಾವು ಬೆಳೆಯೋದ್ರ ಮೇಲೆ ಡಿಪೆಂಡು. ಕ್ಲೀನಾಗಿ ನಾವು ಮಾಯಿಶ್ಚರ್ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಕ್ಲೀನಾಗಿ ಬೆಳೀತು ಅಂತಾರೆ ಒಂದು ಬ್ಯಾಗಿಗೆ 700 ಗ್ರಾಮಿಂದ 1 kg ತನಕ ಬರುತ್ತೆ. ಆವ್ರೇಜ್ ನಾವು 600 ಗ್ರಾಮ್ ಕಟ್ಕೊಂಡಿದ್ದೀವಿ. ಒಂದು ಬ್ಯಾಗಲ್ಲಿ ಆವ್ರೇಜ್ ಎಲ್ಲ ಬ್ಯಾಗಲ್ಲಿ ನಾವು 2000 ಬ್ಯಾಗ್ ಬೆಳಿತೀವಿ. 2000 ಬ್ಯಾಗ್? 2000 ಬ್ಯಾಗ್ ಬೆಳಿತೀವಿ. 500ರಿಂದ 600 ಗ್ರಾಮ್. ಎಷ್ಟು ಬ್ಯಾಚಲ್ಲಿ ನೀವು ಅಣಬೆ ಕೃಷಿ ಮಾಡ್ತೀರಾ? ಆಮೇಲೆ ಇದರಲ್ಲಿ ತೇವಾಂಶ ಹಾಗೂ ತಾಪಮಾನ ಹಾಗೂ ಕೀಟ ಹೇಗೆ ಇದನ್ನು ಮೇಂಟೈನ್ ಮಾಡ್ತೀರಾ ಅಂತ? ಸರ್, ನಾವು ಈ ಒಂದು ಯೂನಿಟಲ್ಲಿ 3 ಬ್ಯಾಚ್ ಮಾಡಿದ್ದೀವಿ. ಅಂದರೆ 3 ಫ್ರೂಟಿಂಗ್ ರೂಮ್ ಇದ್ದಾವೆ. ಒಂದೊಂದು ಫ್ರೂಟಿಂಗ್ ರೂಮಿಗೂ 500 ಬ್ಯಾಗ್ ಹಾಕಿದ್ದೀವಿ. ಸೊ ಶ್ರಾವಣದಲ್ಲಿ ಸ್ವಲ್ಪ ಜಾಸ್ತಿ ಬೇಕು, ಆವಾಗ ಒಂದು 200-300 ಬ್ಯಾಗ್ ಜಾಸ್ತಿ ಹಾಕಿರ್ತೀವಿ. ಈಗ ನಾವು ಇದರಲ್ಲಿ 500 ಬ್ಯಾಗ್ ಇದೆ. 500 ಬ್ಯಾಗಿಗೆ ನಾವು ಮೇಲೆ ಫಾಗರ್ ಯೂಸ್ ಮಾಡ್ತೀವಿ. ಫಾಗರ್? ಇದು ನಾವು ಡೈಲ್ಸಿ ಈಗ ಮಳೆಗಾಲದಲ್ಲಿ 1 ಟೈಮ್ ಮಾತ್ರ ಆನ್ ಮಾಡ್ತೀವಿ, 1 ನಿಮಿಷ ಮಾತ್ರ ಆನ್ ಮಾಡ್ತೀವಿ. ಅಂದರೆ ನಾವು ಫಾಗರ್ ಆನ್ ಮಾಡಿದಾಗ ಆ ನೀರು ಜಾಸ್ತಿ ಆಗಿಬಿಟ್ಟು ಅಣಬೆ ಮೇಲೆ ಕೂರಬಾರ್ದು. ಏನು ನಮಗೆ ಇಮ್ಯುನಿಟಿ ಮಾತ್ರ ಮೇಂಟೈನ್ ಮಾಡಬೇಕು ಅಷ್ಟೇ. ಒಳಗಿರತಕ್ಕಂಥ ತಾಪವನ್ನು ಮೇಂಟೈನ್ ಮಾಡೋದಕ್ಕೆ ಮಾತ್ರ ನಾವು ಫಾಗರ್ ಆನ್ ಮಾಡ್ತೀವಿ. ಸರ್, ಎಷ್ಟು ಹ್ಯೂಮಿಡಿಟಿ ಇರಬೇಕು ಅಂತ? ಹ್ಯೂಮಿಡಿಟಿ ನಮಗೆ 70ಇಂದ ಹಿಡಿದು 95ವರೆಗೂ ಇರಬೇಕು. 70? ಹ್ಯೂಮಿಡಿಟಿ. ತಾಪಮಾನ ಒಳಗೆ ಟೆಂಪ್ರೇಚರ್ ನಮಗೆ 25ಇಂದ 27 ಇದ್ದರೆ ತುಂಬ ಒಳ್ಳೆಯದು. 27 ಒಳಗಡೆ ಇರಬೇಕು. 27 ಒಳಗಡೆ ಇರಬೇಕು. ಅದಕ್ಕೋಸ್ಕರ ನಾವು 24 ಅವರ್ಸ್ ಆನ್ ಆಗಿರುತ್ತೆ ನಮಗೆ ಹ್ಯೂಮಿಡಿಫೈರ್. ಹ್ಯೂಮಿಡಿಫೈರ್ 24 ಅವರ್ಸ್ ಆನ್ ಆಗಿರುತ್ತೆ. ನಾವು ಮಾಯಿಶ್ಚರ್ ಟೆಸ್ಟಿಂಗ್ ಇದನ್ನು ಹಾಕೊಂಡಿದ್ದೀವಿ, ಮೀಟ್ರ್ಗಳು ಹಾಕೊಂಡಿದ್ದೀವಿ. ಅದರ ಆಧಾರದ ಮೇಲೆ ನಾವು ಫಾಗರ್ ಆನ್ ಮಾಡ್ತೀವಿ. ರೂಮ್ ಸ್ಯಾನಿಟೈಸ್ ರೂಮ್ ಸ್ಯಾನಿಟೈಸ್ ಪ್ರತಿ ಎವ್ರಿ ಬ್ಯಾಚ್ ಹಾಕೋದಕ್ಕೆ ಮೊದಲು ರೂಮ್ ಮಾತ್ರ ಸ್ಯಾನಿಟೈಸ್ ಮಾಡ್ತೀವಿ. ಇದನ್ನು ನಾವು ಯಾವುದೋ ಫಾರ್ಮಲಿನ್ ಮತ್ತು ಬಾವಿಸ್ಟನ್ ಯೂಸ್ ಮಾಡ್ತೀವಿ. ಅದನ್ನು ಯೂಸ್ ಮಾಡಿ 3 ದಿವಸ ನಾವು ಯಾವುದು ಬ್ಯಾಗ್ ಹಾಕಲ್ಲ. ಆನಂತರದಲ್ಲಿ ಮತ್ತೆ ವಾಟರ್ ವಾಶ್ ಮಾಡ್ತೀವಿ. ಸೋಪಿನ ನೀರು ಹಾಕ್ಬಿಟ್ಟು ವಾಟರ್ ವಾಶ್ ಮಾಡಿದ ಮೇಲೆ ನಾವು ನಂತರದಲ್ಲಿ ಬ್ಯಾಗ್ ಮಾಡ್ತೀವಿ. ಯಾಕಂದರೆ ನಾವು ಫುಲ್ಲಿ ಆರ್ಗ್ಯಾನಿಕಲ್ಲಿ ಬೆಳಿತೀವಿ. ಇದನ್ನ ಯಾವುದೇ ರೀತಿ ಕೆಮಿಕಲ್ ಟಚ್ ಮಾಡೋದಿಲ್ಲ. ಹಾಗಾಗಿ ನಾವು ರೂಮಲ್ಲಿ ಸ್ಟೆರಿಲೈಸಿಗೆ ಯೂಸ್ ಮಾಡಿರೋದು ಕೂಡ ಕೆಮಿಕಲ್ ಇದಕ್ಕೆ ಟಚ್ ಆಗಲಿಲ್ಲಂಗೆ 3-4 ಡೇಸ್ ವೆಯ್ಟ್ ಮಾಡಿ ನಾವು ಆಮೇಲೆ ಬ್ಯಾಗಿಂಗ್ ಹಾಕ್ತೀವಿ. ಇದರಲ್ಲಿ ನಮಗೆ ಕ್ಲೀನಾಗಿ ಸ್ಟೆರಿಲೈಸ್ ಆಗಲಿಲ್ಲ ಅಂತಂದರೆ ಕಂಟಾಮಿನೇಷನ್ ಆಗುತ್ತೆ. ಆನಂತರದಲ್ಲಿ ಕೀಟಗಳು ಬರ್ತವೆ. ಕೀಟಗಳು ಅಲ್ಲಿಯೂ ಕೂಡ ಬರ್ತವೆ ಇದ್ರ ಸ್ಮೆಲ್ಲಿಗೆ. ಯಾಕಂದರೆ ಯಾವಾಗಲೂ ತೇವಾಂಶ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಇದ್ರ ಸ್ಮೆಲ್ಲಿಗೆ ಅಟ್ರಾಕ್ಷನಿಗೆ ಕೀಟಗಳು ಬರ್ತವೆ. ಆ ಕೀಟಗಳು ಬರೋದಕ್ಕೋಸ್ಕರ ನಾವು ಒಂದು ಎಲ್ಲ ಟ್ರ್ಯಾಪ್ ಹಾಕ್ಕೊಂಡಿದ್ದೀವಿ. ನಾವು ಅಂಟು ಬಲೆಯನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಕೀಟಗಳು ಇದಕ್ಕೆ ಅಂಟ್ಕೊಂಡ್ಬಿಡ್ತವೆ. ಅಂದರೆ ಒಂದು ರೂಮಿಗೆ ಒಂದು 4ರಿಂದ 5 ಒಂದು 5ರಿಂದ 10 ಕೂಡ ಹಾಕಿರ್ತೀವಿ. ನಮಗೆ ಅವಾಗ ಕೀಟಗಳು ಕಾಟ ಕಮ್ಮಿ ಆಗುತ್ತೆ. ಇದು ಮೆಕ್ಕೆಜೋಳದ ದಿಂಡು ಮತ್ತು ಸೋಯಾ ಅವರೇಜ್ ಮಿಕ್ಸ್. ಇದು ನಾವು ಈಗ ಆಲ್ರೆಡಿ 2000 ಬ್ಯಾಗ್ ನೋಡಿರಲ್ಲ, ಅದು ಇದರಲ್ಲೇ ಮಾಡಿರೋದು.
ಸೊ ಇದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಣಬೆ. ನಾವು ಇದನ್ನು 1 kg ಕಾರ್ನ್ ಕಬ್ಬಿಗೆ 1.5 ಲೀಟ್ರ್ ನೀರು ಹಾಕ್ತೀವಿ. 1.5 ಲೀಟ್ರ್ ನೀರು. 1.5 ಲೀಟ್ರ್ ನೀರು ಹಾಕ್ಬಿಟ್ಟು ಅದನ್ನು ನಾವು ಒಂದು 2 ಅವರ್ಸಿಂದ 5 ಅವರ್ಸ್ ಬಿಡ್ತೀವಿ ಕ್ಲೀನಾಗಿ ಕಲಿಸ್ಬಿಟ್ಟು. ಆ ನಂತರದಲ್ಲಿ ಬ್ಯಾಗಿಗೆ ಹಾಕ್ಬಿಟ್ಟು ಬ್ಯಾಗನ್ನೇ ಸ್ಟೀಮಿಂಗ್ ಮಾಡ್ತೀವಿ. ಆ ಸ್ಟೀಮಿಂಗ್ 2 ಗಂಟೆ ಸ್ಟೀಮಿಂಗ್ ಆದಮೇಲೆ ಅದನ್ನೇನು ಕೈಯಲ್ಲಿ ಮುಟ್ತಲ್ಲೇ ಒಂದು ಯಾವುದೋ ಡೆಟಾಲನ್ನು ಕೈಗೆ ಹಚ್ಕೊಂಡ್ಬಿಟ್ಟು ಕ್ಲೀನಾಗಿ ಕೈ ಸ್ಯಾನಿಟೈಸ್ ಮಾಡಿಕೊಂಡು ಪ್ರತಿಯೊಂದು ಬ್ಯಾಗಿಗೆ 150ರಿಂದ 200 ಗ್ರಾಮ್ ಸೀಡ್ಸ್ ಹಾಕ್ತೀವಿ. ಯಾವುದು ಇದರಲ್ಲೂ ಕೂಡ ಯಾವುದು ಮೆಕ್ಕೆಜೋಳದರಲ್ಲೂ ತುಂಬ ಈಸಿ ಅದು ಕೂಡ. ಇತ್ತೀಚಿನ ದಿನಗಳಲ್ಲಿ ನಾವು ವುಡ್ ಪಿಲ್ಲರ್ಸಿಂದನೂ ಕೂಡ ಮಶ್ರೂಮ್ ಮಾಡ್ತಾಯಿದ್ದೀವಿ. ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರೆಂಡ್ ಆಗ್ತಿದೆ. ಇದು ಹಳೇದು ಮೆಥಡ್. ಇದು ಅಂದರೆ ಚೀನಾದಲ್ಲಿ ತುಂಬ ಮಾಡ್ತಾ ಇದ್ದಾರೆ. ಏನು ನಾವು ಬೇರೆ ದೇಶದಲ್ಲಿ ನೋಡಿದಾಗ ಮರದ ಒಂದು ಒಟ್ಟಿನಿಂದಲೇ ಅಣಬೆ ಜಾಸ್ತಿ ಮಾಡ್ತಿರೋದು. ಅದು ಕೇರಳದಲ್ಲೂ ಕೂಡ ತುಂಬ ಟ್ರೆಂಡ್ ಇದೆ. ಕೇರಳದಲ್ಲೂ ಕೂಡ ಅಣಬೆ ಇದನ್ನು ಯಾವುದೋ ಮರದ ಒಟ್ಟಿನಿಂದಲೇ ಜಾಸ್ತಿ ಮಶ್ರೂಮ್ ಮಾಡೋದು. ನಮಗೆ ಬ್ಯಾಗ್ ಕಾಸ್ಟ್ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಬರುತ್ತಾ? ಯಾವುದೋ ಭತ್ತದ ಹುಲ್ಲಿಂದ ನಮಗೆ 30ರಿಂದ 40 ರೂಪಾಯಿ ಬರುತ್ತೆ ಭತ್ತದ ಹುಲ್ಲಲ್ಲಿ ನಾವು ಬ್ಯಾಗ್ ಮಾಡಿದಾಗ. ಅದೇ ಮೆಕ್ಕೆಜೋಳದ ದಿಂಡಲ್ಲಿ ನಾವು ಮಾಡಿದಾಗ ನಮಗೆ 40ರಿಂದ 50 ರೂಪಾಯಿ ಬರುತ್ತೆ ಮೆಕ್ಕೆಜೋಳದ ದಿಂಡಿ ಬಂದರೆ. ಬಟ್ ಅದೇ ನಾವು ವುಡ್ ಪಿಲೆಟ್ಸಲ್ಲಿ ಮಾಡ್ತೀವಿ ಅಂತಂದರೆ ಕಡಿಮೆ ಅಂದ್ರೆ 60ರಿಂದ 70 ರೂಪಾಯಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ವುಡ್ ಪಿಲೆಟ್ಸೇ ನಮ್ಮ ಕರ್ನಾಟಕಕ್ಕೆ ಬರೋದಕ್ಕೆ 40ರಿಂದ 45 ರೂಪಾಯಿ ಆಗುತ್ತೆ. ಕೆಲವೊಂದು ಕಂಪ್ನಿಗಳಿದ್ದಾವೆ 30-35 ರೂಪಾಯಿಗೂ ಸಿಗ್ತವೆ, ಬಟ್ ಅಷ್ಟೊಂದು ಕ್ವಾಲಿಟಿ ಇರೋದಿಲ್ಲ. ಇದು 35 ರೂಪಾಯಿಂದ 45 ರೂಪಾಯಿ ತನಕ ಸಿಗುತ್ತೆ ನಮ್ಮ ಕರ್ನಾಟಕಕ್ಕೆ. ಸೊ ಇದು ನಿಮಗೆ ತೋರಿಸ್ತಾ ಇರೋದು ನಾನು ವುಡ್ ಪಿಲೆಟ್ಸಲ್ಲಿ ಮಶ್ರೂಮ್ ಮಾಡೋದು. ಈಗ ನಾವು 1 kg ವುಡ್ ಪಿಲೆಟ್ಸನ್ನು ತೂಕ ಮಾಡ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು PP ಕವರು. ಇದು 52ರಿಂದ 53 ಮೈಕ್ರಾನ್ ಇರಬೇಕು. ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ಬಿಸಿನೀರನ್ನು ಹಾಕ್ತೀವಿ. ಈ ಬಿಸಿನೀರನ್ನು ಹಾಕೋದಕ್ಕೆ ಇದು ಒಂದು ಟೆಂಪ್ರೇಚರ್ ತಡ್ಕೊಂಡಂಗಿರಬೇಕು ಯಾವುದು ಈ ಕವರು. ಹಾಗಾಗಿ 52-53 ಮೈಕ್ರಾನ್ ಇರೋದನ್ನು ನಾವು ಇದು ಬಳಸಬೇಕು. ಇದನ್ನು ಸೊ ನಾವು 1 kg ಪಿಲೆಟ್ಸನ್ನು ತೂಕ ಮಾಡ್ಕೊಂಡಿದ್ದೀವಿ. ಈ ಪಿಲೆಟ್ಸು ರಬ್ಬರ್ ವುಡ್ಡು ಮತ್ತು ಟೀಕ್ ವುಡ್ಡಿಂದ ಮಾಡಿರ್ತಾರೆ. ಬೇರೆ ನಾವು ಈ ಬೇವಿನ ಮರದ ವುಡ್ಡುಗಳೆಲ್ಲ ಬರೋದಿಲ್ಲ, ಮಶ್ರೂಮ್ಸ್ ಬರೋದಿಲ್ಲ. ಎಲ್ಲ ಮರದ ವುಡ್ಡನ್ನು ಬಳಸಿದ್ರೆ ಇದ್ರಲ್ಲಿ ಬರೋದಿಲ್ಲ. ಸೊ ಇದು ನಮಗೆ 1.5 ಲೀಟ್ರ್ ಆಯಿತು. ಇದು 1.5 ಲೀಟ್ರ್ ಇದೆ ಇದು ಅಳತೆ ಪ್ರಕಾರ. ಸೊ ಈ ರೀತಿ ನಾವು ಬ್ಯಾಗನ್ನು ಮಡಿಸಿಡಬೇಕು. ಇದು 6ರಿಂದ 8 ಗಂಟೆಗಳ ಕಾಲ ಇದು ಇಟ್ಟಾಗ ತಂಪಾಗುತ್ತೆ. ಈ ತಂಪಾಗಿರೋದನ್ನು ನಾವು ಆನಂತರದಲ್ಲಿ ತಗೊಂಡು ಇದಕ್ಕೆ ನಾವು ಸ್ಪಾನ್ ಹಾಕ್ತೀವಿ. ನಾವು 1 kg ಪಿಲೆಟ್ಸಿಗೆ 1.5 ಲೀಟ್ರ್ ಬಿಸಿನೀರು ಹಾಕಿದ ನಂತರ 6 ಗಂಟೆ ಬಿಟ್ಟಿದ್ದೀವಿ. 6 ಗಂಟೆ ಬಿಟ್ಟಾದ ನಂತರ ನಮಗೆ ತಂಪಾಗಿದೆ. ಆ ತಂಪಾಗಿರೋದನ್ನು ನಾವು ಈ ರೀತಿ ಮೃದು ಮಾಡ್ಕೊಬೇಕು. ಇದು ಬಂದು ಸರ್ಜಿಕಲ್ ಸ್ಪಿರಿಟ್. ಇದು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನಾವು ಮಾಡ್ತಕ್ಕಂಥ ಮಶ್ರೂಮ್ ಬ್ಯಾಗನ್ನು ಹಾಳು ಮಾಡಬಾರ್ದು ಅನ್ನೋದಕ್ಕೆ ನಾವು ಸರ್ಜಿಕಲ್ ಸ್ಪಿರಿಟನ್ನು ಯೂಸ್ ಮಾಡ್ತೀವಿ, ಅಥವಾ ಡೆಟಾಲನ್ನು ಕೂಡ ಯೂಸ್ ಮಾಡ್ಬೋದು. ಬ್ಯಾಗ್ ಮುಖ್ಯವಾಗಿ ನಾವು ಬ್ಯಾಗಿಂಗ್ ಮಾಡ್ಬೇಕಾದ್ರೆ ಮಾತಾಡಬಾರ್ದು. ಸೊ ನಾವು ಮಾತಾಡ್ತೀವಲ್ಲ ಅದರಿಂದನೂ ಕೂಡ ಬ್ಯಾಕ್ಟೀರಿಯಾಗಳು ಬ್ಯಾಗಲ್ಲಿ ಹೋಗಿ ಬ್ಯಾಗ್ ಕೂಡ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಮಗೆ ಸೀಡ್ಸೆಲ್ಲ ಅಪ್ಲೈ ಆಯಿತು. ನಾವು ಸ್ಪಾನನ್ನು 150ರಿಂದ 200 ಗ್ರಾಮ್ ತೊಗೊಬೇಕು. 150ರಿಂದ 200 ಗ್ರಾಮ್ ಸ್ಪಾನನ್ನು ನಾವು ಒಂದು ಬ್ಯಾಗಿಗೆ ಹಾಕ್ಕೋಬೇಕು. ಮೈಸೀಲಮ್ ರನ್ ಆಗೋದಕ್ಕೆ ಗಾಳಿ ಬೇಕು. ಅದಕ್ಕೆ ನಾವು ಬೇವಿನ ಕಡ್ಡಿಯನ್ನು ಯೂಸ್ ಮಾಡ್ತೀವಿ. ಬೇವಿನ ಕಡ್ಡಿಗೂ ಕೂಡ ನಾವು ಒಂದು ಸರ್ಜಿಕಲ್ ಸ್ಪಿರಿಟನ್ನು ನಾವು ಯೂಸ್ ಮಾಡ್ತೀವಿ. ಈ ರೀತಿ ನಾವು 8ರಿಂದ 10 ಅಥವಾ 12 ನಾವು ಹೋಲ್ಗಳು ಮಾಡ್ಕೊತೀವಿ. ಹೋಲ್ಗಳು ಮಾಡ್ಕೊಂಡಾದ್ಮೇಲೆ ನಾವು ಸರ್ಜಿಕಲ್ ಟೇಪ್ ಅಂತ ಸಿಗುತ್ತೆ. ಆ ಸರ್ಜಿಕಲ್ ಟೇಪನ್ನು ನಾವು ಹೋಲ್ ಮಾಡ್ತಕ್ಕಂಥ ಜಾಗದಲ್ಲಿ ತುಂಬ್ತೀವಿ, ಅಥವಾ ನಾವು ಕಾಟನ್ ಕೂಡ ಹಾಕ್ಬೋದು.
ಹತ್ತಿ ಇದೆಯಲ್ಲ ಹತ್ತಿನೂ ಕೂಡ ನಾವು ಅಪ್ಲೈ ಮಾಡ್ಬೋದು. ಸರ್ಜಿಕಲ್ ಟೇಪು ಸ್ವಲ್ಪ ಈಸಿ ಅನಿಸುತ್ತೆ. ನಾವೇನು ಹೋಲ್ ಮಾಡಿದ್ದೀವಲ್ಲ, ಹೋಲ್ ಮಾಡಿರೋ ಜಾಗದಲ್ಲಿ ಈ ಥರ ಟೇಪ್ ಹಾಕಬೇಕು. ಇದ್ರ ಮೂಲಕ ಗಾಳಿ ಒಳಗಡೆ ಪಾಸ್ ಆಗುತ್ತೆ. ಯಾವುದೇ ರೀತಿ ಕೀಟ ಹೋಗೋದಿಲ್ಲ, ಗಾಳಿ ಮಾತ್ರ ಪಾಸ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಮೈಸಿಲಮ್ ಚೆನ್ನಾಗಿ ಗ್ರೋತ್ ಆಗಿತ್ತು ಅಂದರೆ ಅಣಬೆ ಇಲ್ಲಿಂದ ಕೂಡ ಬರುತ್ತೆ. ನಾವೇನು ಟೇಪ್ ಹಚ್ಚಿದ್ದೀವಲ್ಲ ಇಲ್ಲಿಂದ ಕೂಡ ಬರುತ್ತೆ. 8ರಿಂದ 12 ಹೋಲ್ ಮಾಡಿದಾಗ ನಮಗೆ ಹೋಲ್ ಮಾಡೋಂಥ ಅವಶ್ಯಕತೆಯೂ ಕಡಿಮೆ ಇರುತ್ತೆ. ಮಾಡ್ಬೋದು, ಮಾಡಲ್ದಾದ್ರೂ ನಾವು ಇದ್ರ ಮೂಲಕನೇ ಅಣಬೆ ಬಂದ್ಬಿಡುತ್ತೆ. ಬ್ಯಾಗ್ ಮಾಡಿದ್ದೀವಿ. ಇದು 25ನೇ ತಾರೀಕು ಮಾಡಿರೋದು. ಇದು 2 ದಿನದ ಹಿಂದೆ ಮಾಡಿರೋದು. ಎಷ್ಟು ದಿನ ಆಯಿತು? 2 ದಿನ ಆಯಿತು. 2 ದಿನಕ್ಕೆ ಇಷ್ಟು ನಮಗೆ ಮೈಸಿಲಿಯಮ್ ರನ್ ಆಗಿದೆ. ಇನ್ನೊಂದು 15 ಡೇಸಿಗೆ ತುಂಬ ಫುಲ್ ಬ್ಯಾಗ್ ವೈಟ್ ಆಗುತ್ತೆ. ಸೊ ನಾವು ವಾತಾವರಣ ನೋಡಿಕೊಂಡು ನಾವು ಬ್ಯಾಗಿಂಗಿನ ಫ್ರೂಟಿನ್ ರೂಮಿಗೆ ಹಾಕಬೇಕು. ಸೊ ಇದನ್ನು ಡೈರೆಕ್ಟ್ ರೂಮಲ್ಲಿ ನಮಗೆ ಅಲ್ಲೂ ಕೂಡ 25ರಿಂದ 27 ಡಿಗ್ರಿ ಒಳಗೆ ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು. ಯಾವುದೇ ರೀತಿ ನೀರನ್ನು ಹಾಕೋಂಗಿಲ್ಲ. ಅದಕ್ಕೆ ಡಾರ್ಕ್ ರೂಮಲ್ಲಿ ಏನು ಮೇಂಟೆನೆನ್ಸ್ ಮಾಡೋಂಗಿಲ್ಲ.